ಪಾಂಡವರ ಪಕ್ಷಪಾತಿಯಾದ ಪುರುಷೋತ್ತಮ. ನಾನು ವೈರಿ ಕುಲದವನೆಂದು ತಿಳಿದಿದ್ದರೂ ನನ್ನನ್ನು ಇಷ್ಟೊಂದು ದೂರ ಹೇತಕ್ಕಾಗಿ ಕರೆತಂದಿರಿದೇವ? ಕರ್ಣ, ನೀನು ವೈರಿ ಕುಲದವನೆಂತಾಗುವೆ? ನೀನು ನನ್ನ ಆಪ್ತ ಮಿತ್ರ, ಪ್ರಥಮ ಪಾಂಡವ ಕುಂತಿದೇವಿಯ ಜ್ಯೇಷ್ಠ ಪುತ್ರ ಕರ್ಣ. ಏನು? ನಾನು ನಿನ್ನ ಆಪ್ತ ಮಿತ್ರನೇ, ಪ್ರಥಮ ಪಾಂಡವನೇ, ಕುಂತಿದೇವಿಯ ಜ್ಯೇಷ್ಠ ಪುತ್ರನೇ? ಓಹೋ, ಬಹಳ ಚೆನ್ನಾಗಿದೆ ಈ ನಿನ್ನ ವಿನೋದ ಪ್ರಸಂಗ. ಇದು ಯುದ್ಧ ಕಾಲ. ಆ ಪಾಂಡವರ ತಲೆಗಳನ್ನು ಕಾಯುವ ಸಲುವಾಗಿ ಈ ರೀತಿ ವಂಚಿಸುತ್ತಿರುವೆಯಾ ದೇವ? ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ಸತ್ಯವೆಂದು ನಂಬಲೇ? ಕೃಷ್ಣ, ಸತ್ಯವೆಂದು ನಂಬಲು ಯಾವ ಆಧಾರಗಳಿವೆ? ಕರ್ಣ, ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾ ವ್ಯವಸ್ಥೆಯಲ್ಲಿರುವಾಗ ದುರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಜಪಿಸಲು, ಅದರಲ್ಲೂ ಒಂದು ಮಂತ್ರವಾದಂತಹ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಲೋಕಾಪವಾದಕ್ಕೆ ಎದರಿ ನಿನ್ನನ್ನು ನಿನ್ನ ತಾಯಿ ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು ಕರ್ಣ. ಆಗ ನೀನು ಸೂತರಗೈಗೆ ಸಿಕ್ಕಿ ಸೂತರು ನಿನ್ನನ್ನು ಪ್ರೀತಿ ವಿಶ್ವಾಸದಿಂದ ಸಾಕಿ ಸಲುಹಿದರು ಕರ್ಣ. ಈಗ ನೀನು ದುರ್ಯೋಧನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ ಕರ್ಣ. ಸುಕುಮಾರ ಬಾ ವರಧೀರ ಸುಕುಮಾರ ಬಾ ಕರ್ಣ. ಕುಲಹೀನನಲ್ಲ ಕೇಳ ನಿನ್ನ ಮಾತ ಕರ್ಣ. ಕುಲಹೀನನಲ್ಲ ಕೇಳ ನಿನ್ನ ಮಾ ರವಿ ಅಂಶದಲವತರಿಸಿದ ಸುಕುಮಾರ ಬಾ ವರಧೀರ ಸುಕುಮಾರ ಬಾ ಕರ್ಣ. ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ದರೆಯನ್ನು ಧರಿಸುವ ಕವಿಯ ಅಂಶದೆ, ಧರೆಯನ್ನು ಧರಿಸುವ ಕವಿಯ ಅಂಶದೆ. ಮಖ ಮಹಿಮನೆಂದೆನಿಸಿ ಸುಕುಮಾರ ಬಾ ವರಧೀರ ಸುಕುಮಾರ ಬಾ. ತಳಮಳವೇತಕ್ಕೆ ಮನದ ಚಿಂತೆ ತೊರ್ ಅಖಿತ ಭುವನ ದೋಳ್ ಕೀರ್ತಿಯ ಪಡೆವೆ. ತಳಮಳವೇತಕ್ಕೆ ಮನದ ಚಿಂತೆ ತೊರ್ ಅಖಿತ ಭುವನ ದೋಳ್ ಕೀರ್ತಿಯ ಪಡೆವೆ. ಘನತರವೆನಿಸಿದ ಧಾರುಣಿಯೊಳು ನೀ, ಘನತರವೆನಿಸಿದ ಧಾರುಣಿಯೊಳು ನೀ. ಮತ ಮಹಿಮನೆಂದೆನಿಸಿ ನರೆದ ಸುಕುಮಾರ ಬಾ ವರಧೀರ ಸುಕುಮಾರ ಬಾ. ಕರ್ಣ, ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರನ್ನು ಮತ್ತು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವಿ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವಂತೆ ಬಾ ಕರ್ಣ. ಹಾಗಾದರೆ ಲೋಕೈಕ ವೀರರಾದ ಆ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿ ಜನನಿ ಕುಂತಿದೇವಿಯು ನನ್ನ ಹೆತ್ತ ಮಾತೆಯೇ. ನನಗೊಂದೂ ದಿಕ್ಕೇ ತೋಚದಂತಹ ಪೈದೆ ಪರಮಾತ್ಮ. ಇದು ನಿಜವಾಗಿಯೂ ಸತ್ಯ ಸಂಗತಿಯೇ? ಕರ್ಣ, ನೀನು ಆರಾಧಿಸುತ್ತಿರುವ ಸೂರ್ಯ ದೇವನಾಣೆಗೂ ಸತ್ಯ ಸತ್ಯ ಸತ್ಯ. ಹಾ, ನನ್ನ ಭಾಗ್ಯದ ದುರ್ವಿಧಿಯೇ. ದೇವಾ ಶೋಧನೆಯೇ ಪರಿತಾ
ದಿನ ನೊಂದೆನು ಬಂಧುಗಳಾರೆಂದು ಬಹುದಿನ ನೊಂದೆನು ಬಂಧುಗಳಾರೆಂದು ಇಂದು ವದನಕ್ಕೆ ಬಂದೆಯಳು ಬೆಂದೆ ಇಂದು ವದನಕ್ಕೆ ಬಂದೆಯಳು ಬೆಂದೆ ಬಂದ ವಿಮೋಚನ ಮಾರ್ಗವನರಿಯದೆ ಬಂದ ವಿಮೋಚನ ಮಾರ್ಗವನರಿಯದೆ ದೇವಾ ಶೋಧನೆಯೇ ಪಾಪಿಯ ವಿಪರೀತಾಪೀಡಾದೆ ದೇವಾ ಶೋಧನೆಯೇ ವಿಧಿಶಾಪ ವಿಧಿಶಾಪ ಒಂದು ಕಡೆ ಆಶ್ರಯವಿತ್ತಿ ಆಧರಿಸಿ ಆಶ್ರಯವಿತ್ತ ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯವೆಂಬ ಪಾಶವನ್ನು ಕೊರಳಿಗೆ ಸುತ್ತಿದ ಪಾಂಡವರು. ಇವರೀರ್ವರಲ್ಲಿ ಯಾರನ್ನೂ ತ್ಯಜಿಸಲಿ, ಯಾರನ್ನೂ ಆಶ್ರಯಿಸಲಿ ದಿಕ್ಕೇ ತೋಚದಂತಾಗಿದೆ ಪರಮಾತ್ಮ. ಕರ್ಣ, ಯಾರನ್ನು ತ್ಯಜಿಸಬೇಕು, ಯಾರನ್ನು ಆಶ್ರಯಿಸಬೇಕೆಂಬುದು ನಿನಗೆ ಬಿಟ್ಟಿದ್ದು. ನಿನ್ನನ್ನು ಕಂಡಾಗಲೆಲ್ಲ ನಿನ್ನ ತಾಯಿಯಾದಂತಹ ಕುಂತಿದೇವಿಯು ಕೃಷ್ಣ ಆ ಕರ್ಣನಾರು ಆತನನ್ನು ನೋಡಿದರೆ ನನಗೆ ಬಹಳ ಮರುಕು ಉಂಟಾಗುವುದು ಎಂದು ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ಆಕೆಯು ಗಂಗಾ ತೀರಕ್ಕೆ ಬರುವಳು ಕರ್ಣ, ಆತನ ಮನಸ್ಸನ್ನು ನೋಯಿಸಬೇಡ ಕರ್ಣ. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ ಕರ್ಣ. ತಮ್ಮ ಚಿತ್ತಪ್ರಭು ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕರಲ್ಲ. ಲೋಕೈಕ ವೀರರಾದ ಪಂಚಪಾಂಡವರು ನನ್ನ ಸಹೋದರರು. ಪರಮ ಭಾಗ್ಯವತಿ ಜನನಿ ಕುಂತಿದೇವಿಯು ನನ್ನ ಹೆತ್ತ ಮಾತೆ. ಆ ಪಂಚಪಾಂಡವರು ಕುಂತಿದೇವಿಯೊಡನೆ ಕೂಡಿ ಬಾಳುವುದು ಈ ನನ್ನ ಹಣೆಯಲ್ಲಿ ಬರೆಯಲಿಲ್ಲವೇ? ಆ ಲೋಕೈಕ ವೀರರಾದ ಆ ಪಾಂಡವರನ್ನು ನಾನು ನನ್ನ ಕೈಯಾರ ಕೊಲ್ಲಲೇ ಪಾಂಡು ಕುಮಾರರಂ ನಾ ಕೊಲ್ಲಲೇ ದುರದೋಳ್ ಕಣ್ಣ ತಮ್ಮಂದಿರಂ ನಾ ಕೊಲ್ಲಲೇ ಕೊಲಧಾಂ ಬಿಟ್ಟೊಡೆ ಕೌರವೇಶ್ವರ ಈ ದರೆಯೊಳ್ ಸುಖ ಸಂಪತ್ತಿ ನಿಂ ಬಾಳ್ವನೆ ಚಲದಿಂ ಪಾರ್ಥನ ರುಂಡವಂ ತರಿದು ಚಲದಿಂ ಪಾರ್ಥನ ರುಂಡವಂ ತರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲ್ಲಿಸಲ್ಕಾಗದೆ ಪಾರ್ಥನ ಘೋರ ಶರಕ್ಕೆ ನಾಂ ತುತ್ತಾಗಲೇ ನಾಂ ಸಾಯಲೇ ಐವರ ಕಾಂತೆ ಎನಿಸಿದೆ ಚಿಂತೆ ಐವರ ಕಾಂತೆ ಎನಿಸಿದೆ ಚಿಂತೆ
ನನಗೆ ನಿನ್ನ ಹೊರತಾಗಿ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸಭಿಕರ ಸಮಕ್ಷಮದಲ್ಲಿ ಆ ದುಶ್ಯಾಸನನಿಂದ ಅಪಮಾನಕ್ಕೊಳಪಟ್ಟೆನು. ರಾಜ್ಯ ನಗರವನ್ನು ತ್ಯಾಗ ಮಾಡಿ ಭಿಕ್ಷುಕಿಯಂತೆ ಕಾಡಿಂದ ಕಾಡಿಗೆ ಅಲೆದದ್ದು ಆಯಿತು. ಕದ್ದ ಕಳ್ಳರಂತೆ ತಲೆಮರೆಸಿಕೊಂಡು ಆ ಕೀಚಕನ ಭಂಗವನ್ನು ಸಹಿಸಿದೆನು. ಇನ್ನು ನನ್ನ ಕಷ್ಟಗಳು ಕಳೆದವು. ಕೊನೆಗೆರಡು ದಿನಗಳಾದರೂ ಸುಖವಾಗಿರುವೆನೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಹೇ ಪರಮೇಶ್ವರ, ಈ ದ್ರೌಪದಿ ಅಣೆಯಲ್ಲಿ ಇನ್ನು ಏನೇನು ಬರೆದಿರುವೆ ದೇವ? ಇನ್ನು ಅದೇನೇನು ಬರೆದಿರುವೆ? ಇವಳೇಕೆ ಈ ಚಿತ್ತಾಮಗ್ನಾಗಿರುವಳು? ಅವತಾಪದಿನೊಂದು ಕಣ್ಣೀರಂ ಸುರಿಸಿದ ಕಾಂತೆ, ಪಾಂಡವರ ಪಟ್ಟ ಮೈಷಿ ಈ ಭೀಮನ್ ಮನೋನ್ಮಣಿ. ವಾಸುದೇವನಾಸರೆಯು ನಮಗಿರಲು ಪಾಂಚಾಲಿ, ವಾಸುದೇವನಾಸರೆಯು ನಮಗಿರಲು ಒಂದು ದಾವುದೇ ಕೊರತೆ. ಪರಮ ವಿಕ್ರಮದಿ ಪರಿಹರಿಸದಿರ್ತೇನೆ ಈ ಪ್ರಚಂಡ ಭೀಮಾ. ಏಕೆ ಚಿಂತಿತೆ ದ್ರುಪದ ನಂದಿನಿ? ಅಂಜಲಿ ಅದೇಕೆ ಚಿಂತಿತೆ ದ್ರುಪದ ನಂದಿನಿ? ಸುಗುಡ ಬೇಡೋ ಪಾಂಚಾಲಿ ಪರಮ ಸದ್ಗುಣಿ. ಏಕೆ ಚಿಂತಿತೆ ದ್ರುಪದ ನಂದಿನಿ? ಅಂಜಲಿ ದುರನೆ ದುರುಳ ಕುರುಪತಿಯ ಕಳೆ ಮುರಿದು ಮುದ ತರುವೆ. ದುರನೆ ದುರುಳ ಕುರುಪತಿಯ ಕಳೆ ಮುರಿದು ಮುದ ತರು. ಹನುಮಂತಾಂತ ಧವನನು ಬಲಿಸದೆ ಬಿಡ ಬಣಗಳು. ಹನುಮಂತಾಂತ ಧವನನು ಬಲಿಸದೆ ಬಿಡ ಬಣಗಳು. ತೊಡಗಂಟೆ ತೊಡಗಂಟೆ ಚಲಮೆಟ್ಟಿ ನಿಲ್ಲುವೆ. ಅಂಜಲಿ ತೊಡಗಂಟೆ ತೊಡಗಂಟೆ ಚಲಮೆಟ್ಟಿ ನಿಲ್ಲುವೆ. ಏಕೆ ಚಿಂತಿತೆ ದ್ರುಪದ ನಂದಿನಿ? ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ. ಏಕೆ ಚಿಂತಿತೆ ದ್ರುಪದ ನಂದಿನಿ? ವಿಭಿನ್ನ ವಾಸ ಭವನಯ ಮರೆಯುವೆನು ತನುಡಿವೆ. ವಿಭಿನ್ನ ವಾಸ ಭವನಯ ಮರೆಯುವೆನು ತನುಡಿವೆ. ಕಪಟತನದ ವಂಚಕನ ಹೃದಯವನ್ನ ಸೀಳುವೆ. ಕಪಟತನದ ವಂಚಕನ ಹೃದಯವನ್ನು ಸೀಳುವೆ. ಕಟ್ಟೆ ಕುಡಿದೊಟ್ಟೆ ಚುರಮೆಟ್ಟಿ ನಿಲ್ಲುವೆ. ಕೊಡತಟ್ಟೆ ಕುಡಿದೊಟ್ಟೆ ಚಿರಮೆಟ್ಟಿ ನಿಲ್ಲುವೆ. ಏಕೆ ಚಿಂತಿತೆ ದ್ರುಪದ ನಂದಿನಿ? ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ. ಏಕೆ ಚಿಂತಿತೆ ದ್ರುಪದ ನಂದಿನಿ? ದ್ರುಪದ ನಂದಿನಿ, ದ್ರುಪದ ನಂದಿನಿ. ಇವಳೇಕೆ ಈ ರೀತಿ ನಿಷ್ಕಾರಣವಾಗಿ ಅಳುತ್ತಿರುಳು? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿಯ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವವು. ನೀವಾದರೂ ಪುರುಷರು. ನಿಮ್ಮನ್ನು ಯಾರಾದರೂ ದೂರಿದರೆ, ಅಪಮಾನ ಪಡಿಸಿದರೆ ಸ್ವತಃ ನೀವೇ ಅವರಿಗೆ ಪ್ರತಿಕಾರ ಮಾಡುವಿರಿ. ಆದರೆ ಈ ಸ್ತ್ರೀಯರ ವಿಚಾರವು ಹಾಗಲ್ಲ. ಅವರು ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು.
ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯ ಬೇಕೇ ಬೇಕು. ಹೇ ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ ದೇವ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವನ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಆಹಾ, ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞಾಪಿಸಿದರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ದೇವಿ, ಅಣ್ಣನ ಒಂದು ದಿನದ ಅವಿವೇಕದಿಂದ ನಿಂದನೆಯು ನಮ್ಮನ್ನು ಸಾಯುವವರಿಗೆ ಬಿಟ್ಟಿದ್ದಲ್ಲ. ಪ್ರಿಯತಮೆ ಪಾಂಚಾಲಿ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ವಿಧವಾಗಿ ಬೇಡಿಕೊಂಡಿಲ್ಲವೇ? ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ನೀನೇಕೆ ಈ ರೀತಿ ಹಿನ್ನಲಾಗಿರುವೆ? ತಿಳಿಸುವೆನು, ಆದರೆ ಅದರಿಂದಾಗುವ ಪ್ರಯೋಜನವಾದರೂ ಏನು? ನೀವೆಷ್ಟೇ ಆದರೂ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ನಾನೀಗ ಯಾರ ಆಜ್ಞಾಧಾರಕನು ಅಲ್ಲ. ಹಾಗಾದರೆ ಕೇಳಿ, ಈ ದಿನ ನಾನು ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕಾಗಿ ಹೋಗಿದ್ದೆನು. ಅಲ್ಲಿಗೆ ಆ ದುರಹಂಕಾರಿ ದುರ್ಯೋಧನನ ಪತ್ನಿ ಭಾನುಮತಿಯೂ ಸಹ ಬಂದಿದ್ದಳು. ಆಕೆಯು ನನ್ನನ್ನು ಕಂಡು, ದ್ರೌಪದಿ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತರನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧೆಯಾಗುವುದು, ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಿವೆ ಅಷ್ಟೇ ಎಂದು ಕೇಕೆ ಹಾಕಿ ಅಪಹಾಸ್ಯ ಮಾಡಿ ನಕ್ಕಳು. ಸ್ವಾಮಿ, ಅಪಹಾಸ್ಯ ಮಾಡಿ ನಕ್ಕಳು. ಏನು? ದುರುಳ ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಿತವಾಯಿತು. ಯಾರು ರಾಯಭಾರಕ್ಕೆ ಹೋಗಿರುವವರು? ಮತ್ತಿನ್ನಾರು, ನಮ್ಮ ಅಣ್ಣರಾದ ಶ್ರೀಕೃಷ್ಣ ಪರಮಾತ್ಮರಲ್ಲವೇನು? ಗೋಪಿಕಾಂಗನೆಯ ವಿಲಾಸ ವಿಭ್ರಮಗಳಲ್ಲಿ ನಿರತರಾದ ಯದುಪತಿಯು ಯುದ್ಧವನ್ನ ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ನಿಶ್ಚಯಿಸಿದ್ದನು. ಅದರಲ್ಲಿ ಪಾಂಚಾಲಿ, ಭಾನುಮತಿಗೆ ಏನೆಂದು ಉತ್ತರವನ್ನ ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂಬುದಾಗಿ? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ, ಬಾಪು. ಜಾಣೆ, ಬಲು ಜಾಣೆ. ಜಾಣೆ ಮುತ್ತಾಡುವೆನು ಬಾರೆ ಪಾಂಚಾಲಿ, ಜಾಣೆ ಮುತ್ತಾಡುವೆನು ಬಾರೆ. ನನ್ನ ಪ್ರೇಮದ ರಾಣಿಯು ನೀನೆ ಪಾಂಚಾಲಿ, ಭೀಮನ ಪ್ರೇಮದ ರಾಣಿಯು ನೀನೆ. ಜಾಣೆ ಮುತ್ತಾಡುವೆನು ಬಾರೆ ಪಾಂಚಾಲಿ. ಪರಮ ಸದ್ಗುಣಿ ದ್ರುಪದ ನಂದಿನಿ ದುಗುಲ ವೇತಕ್ಕೆ ಸುಮಚರಣರಗಿನಿ ಪಾಂಚಾಲಿ. ಪರಮ ಸದ್ಗುಣಿ ದ್ರುಪದ ನಂದಿನಿ ದುಗುಲ ವೇತಕ್ಕೆ ಸುಮಚರಣರಗಿ ನಿನ್ನಯ ಬೇಗೆಯ ತೀರಿಸುವೆನು ನಾ ಪಾಂಚಾಲಿ. ನಿನ್ನಯ ಬೇಗೆಯ ತೀರಿಸುವೆನು, ನಿನ್ನಯ ಸೇಡನ್ನು ತೀರಿಸುವೆನು ಬಾ. ನಿನ್ನಯ ಸೇಡನ್ನು ತೀರಿಸುವೆನು ಬಾ. ಜಾಣೆ ಮುತ್ತಾಡುವೆನು ಬಾರೆ. ಭೀಮನ ಪ್ರೇಮದ ರಾಣಿಯು ನೀನೆ, ಭೀಮನ ಪ್ರೇಮದ ರಾಣಿಯು ನೀನೆ. ಜಾಣೆ ಮುತ್ತಾಡುವೆನು ಬಾರೆ ಪಾಂಚಾಲಿ.
ಪಿಡಿಯುತ್ತೆ ರಣದ ಕುರುವಂಶವನ್ನೇ ನಾಶವಗೈವೆ ಆಚರೆ ಕುರುಕುಲ ಹಡಮಗ ಪಿಡಿಯುತ್ತೆ ರಣದ ಕುರುವಂಶವನ್ನೇ ನಾಶವಗೈವೆ ಕುರುಳ ದುಶಾಸನ ಹಡಲದು ಬಗೆ ಆಚರಿ ಕುರುಳ ದುಶಾಸನ ಒಡಲನು ಬಗೆ ಬೆಚ್ಚಿದ ಮುಡಿಯನ್ನು ಕಟ್ಟಿಸುವೆನು ಬೆಚ್ಚಿದ ಮುಡಿಯನ್ನು ಕಟ್ಟಿಸುವೆನು ಜಾನೆ ಮುತ್ತಾಡುವೆನು ಬಾರೆ ಭೀಮನ ಪ್ರೇಮದ ರಾಣಿಯು ನೀನೆ ಭೀಮನ ಪ್ರೇಮದ ರಾಣಿಯು ನೀನೆ ಜಾನೆ ಬಲು ಜಾನೆ ಜಾನೆ ಮುತ್ತಾಡುವೆನು ಬಾರೆ ಪಾಂಚಾಲಿ ಬಾಪು ಪಾಂಚಾಲಿ ಬಾಪು ಸ್ವಾಮಿ, ನಮ್ಮ ಸಂಗಡ ಕದನವಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ತಿಳಿದನು. ಚತುರಳು, ಮಹಾನ್ ಚತುರಳು, ಮಾತಿನಲ್ಲಿ ಬಹಳ ನಿಪುಣಳು. ಸ್ವಾಮಿ, ಸಮಯವಿದೆ ಪಾಂಚಾಲಿ ಶೃಂಗಾರಕ್ಕೆ ಭೀಮ ಪ್ರಾಣೇಶ್ವರ, ಪ್ರಿಯತಮೆ, ಕಾಂತ, ದೇವತೆ, ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ, ಮಮತೆಯ ಮನಕ್ಕೆಂದೆನ್ನವೆ ರಾಮ, ಮಮತೆಯ ಮನಕ್ಕೆಂದೆನ್ನವೆ ರಾಮ, ಸಮಯವಿದೆ. ಪ್ರಾಣೇಶ್ವರ, ಪ್ರಿಯತಮೆ, ಪ್ರಾಣೇಶ್ವರಿ, ಮನಮುದಿಸುವ ಮಧುಹಾಸ ವಿಲಾಸೆ, ಮನಮುದಿಸುವ ಮಧುಹಾಸ ವಿಲಾಸೆ, ಕೌರವ ಶಿರವ ಧರೆಯಳು ನೀನು, ಪ್ರಿಯತಮೆ, ಕೌರವ ಶಿರವ ಧರೆಯಳು ನೀನು. ಆಗ ಯಾವಾಗ? ಮತ್ತೊಮ್ಮೆ ಹೇಳಬೇಕೆ? ಹೌದು ಹೌದು ಪ್ರಿಯತಮೆ, ಕೌರವ ಶಿರವ ಧರೆಯಳು ನೀನು. ಆಗ ದೇವಿ, ಚೆಲ್ಲುತ್ತ ಸೇರುವೆ ಪ್ರಾಣೇಶ್ವರ, ಪ್ರಿಯತಮೆ, ಕಾಂತ, ದ್ರೌಪದಿ, ಕಾಂತೆಯ ನೀನು, ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು, ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು, ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ, ಕಾಂತೆಯ ಮನಕ್ಕೆಂದೆನ್ನವೆ ರಾಮ, ಭ್ರಮತೆಯ ಮನಕ್ಕೆಂದೆನ್ನವೆ ರಾಮ, ಸಮಯವಿದೆ. ಪ್ರಿಯತಮೆ, ಪ್ರಾಣೇಶ್ವರ, ಪಾಂಚಾಲಿ, ನಿಮಗೆ ನೆನಪಿದೆಯೇ? ಏನು ಪಾಂಚಾಲಿ? ಅದೇ ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಗುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದಿರಿ. ಇನ್ನು ಅದೇನೇನು ಹೇಳಿದಿರಲ್ಲವೇ?
ಪಾಂಚಾಲಿ ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳ ಬಯಸುವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಏಡಿಯಲ್ಲ ಈ ಜಗಜಟ್ಟಿ ಭೀಮ. ಆಹಾ, ನುಡಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ನಾನು ಸುಮ್ಮನೆ ಇಚ್ಛಿಸಿದರೇನಾಯಿತು? ನೀವೆಷ್ಟೇ ಆದರೂ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು? ಪಾಂಚಾಲಿ, ಸುಮ್ಮನೆ ನನ್ನನ್ನು ಕಾಡಬೇಡ. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಆಹಾ, ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪನೆ ತೊಡಗಲಿ. ನಾನು ನನಗೆ ತೋರಿದ್ದನ್ನ ಮಾಡುವೆನು. ಧರ್ಮಪರಾಯಣನಾದ ಯುಧಿಷ್ಠರನು ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ನಾನೊಂದು ಗಳಿಗೆಯೂ ಕ್ಷಮಿಸಲಾರೆ. ನೋಡೋಣ. ಆಗಲೇ ಸಂಧಿಯ ಪ್ರಸ್ತಾಪವನ್ನು ತಿಳಿದು ಭೀಮಸೇನನು ಕೆರಳಿದ ಸಿಂಹದಂತೆ ಗರ್ಜಿಸುತ್ತಿರುವನು. ಆತನನ್ನು ಸಮಾಧಾನಪಡಿಸಲು ನಿಮ್ಮ ಹೊರತು ಮತ್ತಾರು ಶಕ್ತರಲ್ಲ. ಅರ್ಜುನ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಸಹೋದರ ಅರ್ಜುನ, ಈ ಭೀಮನ ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡಲು ನನಗೂ ಒಂದೊಂದು ಸರಿದ್ದು ಸಾಕಾಗುವುದು. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವಿತ್ತು. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ. ಮಾನಿನಿ ಮನದ ವೇದನೆ ನೀಗಿಸೆ ಸಮಯವಿದೆ ಹರಿಸೆಯ ತರುಣಿ ಏತಕೆ ಇದು ಗುಡವೋ ಅಂಚಾಲಿ. ಮಾನಿನಿ ಮನದ ವೇದನೆ ನೀಗಿಸೆ ಸಮಯವಿದೆ ಹರಿಸೆಯ ತರುಣಿ ಏತಕೆ ಇದು ಗುಡವೋ. ಧರ್ಮಜ ನೆಮ್ಮಯ ನಿರ್ಮಲ ಭ್ರಾತೃವು ಪಾಂಚಾಲಿ. ಧರ್ಮಜ ನೆಮ್ಮಯ ನಿರ್ಮಲ ಭ್ರಾತೃ
ಚಿತ್ತ ಪರೀಕ್ಷಿಸಲಿ ನುಡಿಯ ನೀರು ಮುದನು ಚಿತ್ತ ಪರೀಕ್ಷಿಸಲಿ ನುಡಿಯ ಸೈಪುದು ಮನದನು ತಾಪವ ತರುಣಿಯೇ ಪಾಂಚಾಲಿ ಸೈಪುದು ಮನದನು ತಾಪವ ತರುಣಿಯೇ ಧರ್ಮದಿಂದ ಘನ ಕಾರ್ಯ ಸಾಧಿಸೆ ಕೋಮಲ ಹೃದಯಳೆ ಕೊರಗುವ ಪರಿಯ ಅಂಥರಿ ಧರ್ಮದಿಂದ ಘನ ಕಾರ್ಯ ಸಾಧಿಸೆ ಕೋಮಲ ಹೃದಯಳೆ ಕೊರಗುವ ಪರಿ ಸಾರ ಸಾಕ್ಷಿನಿ ನರಿಯದ ಈ ಪರಿ ಸಾರ ಸಾಕ್ಷಿನಿ ನರಿಯದ ಈ ಪರಿ ಏಕಿಂತು ನೀನಿಂತು ವಿಷಾದ ಪಡುವೆ ಏಕಿಂತು ನೀನಿಂತು ವಿಷಾದ ಪಡುವೆ ಮಾನಿನೆ ಮನದ ವೇದನೆ ನೀಗಿಸೆ ಸಮಯವಿದೆಂದರಿತೆಯ ಕರುಣಿ ಏತಗೆ ಇದು ಗುಡವೋ ಪಾಂಚಾಲಿ ಸಮಾಚಾರವೇನು ಅಣ್ಣನೇಕೆ ಸಿಟ್ಟಾಗಿರುವನಲ್ಲ ಏಕೆ ಈ ನನ್ನ ಬಿಡುಗುವುದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಲ್ಲದೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಿಂದ ನಿನಗೂ ಮಾತನ್ನು ತಿಳಿಸಿಬಿಡುವೆನು. ಮೀರುವರ ಸಮ್ಮುಖದಲ್ಲಿ ಹೀಗನೇ ತಿಳಿಸಿಬಿಡುವೆನು. ಈ ಸಂಧಿಯ ಸಮಾಚಾರವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವ ಸುಮ್ಮನಿರಬಹುದು. ಆದರೆ ಈ ದಾಸ್ತಿ ವೃತ್ತಿಯನ್ನ ನಾನು ಪಾಂಡವರ ಕಳಂಕವೆಂದೇ ಭಾವಿಸುವನು. ಕಂಡವರ ಮನೆಯಲ್ಲಿ ಸಂಧಿಯಾಟನೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನ ಮಕ್ಕಳಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು, ಆದರೆ ನಾನೊಂದು ಗಳಿಗೆಯೂ ಇದನ್ನು ಸಹಿಸಲಾರೆ. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಬೇಡುವುದಿಲ್ಲ. ನಾನು ಮತ್ತು ಈ ಗದ ಜಗದ ಮಹಾಯುಧ, ಈ ಗದ ಪಾಂಚಾಲಿ, ಈ ಗದ ಜಗದ ಮಹಾಯುಧ, ಈ ಗದ ಅಂದ ದುರ್ಯೋಧನ ದುರಾದನದ ಕೃಪಸುತಯದನು ಪಾಂಚಾಲಿ ಧರ್ಮದಂಡ ದುರ್ಯೋಧನನು ದುರಾದನದ ಕೃಪಸುತಯದನು ದುರ್ಮದಾಂಡನ ಧ್ವಂಸವಗೈದು ದುರ್ಮದಾಂಡನ ಧ್ವಂಸವಗೈದು ಧ್ವಂಸಗೈದು ತಲೆಬೋರವನಿರಿಸುವ ಈ ಗದ ಜಗದ ಮಹಾಯುಧ, ಈ ಗದ ಅದ ಆಸದಿ ದುಷ್ಟ ಕೌರವ ಗಟ್ಟಿ ಸಮರದಲ್ಲಿ ಮುಷ್ಟಿಯುತ್ತದೆ. ಅದ ಆಸದಿ ದುಷ್ಟ ಕೌರವ ಗಟ್ಟಿ ಸಮರದಲ್ಲಿ ಮುಷ್ಟಿಯುತ್ತದೆ. ಕೊಟ್ಟುತ ಹೆದಯಂ ನೆಟ್ಟುತ ಹೆದಯಂ ಕೊಟ್ಟುತ ಹೆದಯಂ ನೆಟ್ಟುತ ಹೆದಯ ಕೊಟ್ಟೆ ಕೊಟ್ಟಿ ತಲೆ ಭಾರವನಿರಿಸುವ ಈ ಗದ ಜಗದ ಮಹಾಯುಧ, ಈ ಗದ ಜಗದ ಮಹಾಯುಧ, ಈ ಗದ ಜಗದ ಮಹಾಯುಧ, ಈ ಗದ. ನಾನು ಮತ್ತು ನನ್ನ ಗದೆ ಎರಡೇ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪನೆ ತೊಡಗಿರಿ. ನಾನು ನನಗೆ ತೋಚಿದ್ದನ್ನು ಮಾಡುವೆನು. ಸಹೋದರ, ಇಲ್ಲು ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು ಸಹೋದರ. ಕೋಪ ಮಾಡಬೇಡ ಅಣ್ಣ. ಧರ್ಮರಾಜನು ನಮಗಿಂತ ಹಿರಿಯವನು. ಆತನು ಇಷ್ಟಕ್ಕೆ ವಿರುದ್ಧವಾಗಿ ನೀನು ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವೆನಿಸಿತಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನು ತಿಳಿದಿಲ್ಲ. ನಾವೇನಾದರೂ ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಮ್ಮ ಅವಿಚಾರಕ್ಕಾಗಿ ಮುಂದೆ ದುಃಖಿಸಬೇಕಾಗುವುದು.
ಅದಕ್ಕಾಗಿಯೇ ನಾನು ಇಷ್ಟೊಂದು ಸಂಧಿಗಾಗಿ ಪ್ರಯತ್ನಿಸುತ್ತಿರುವುದು ಪಾಂಚಾಲಿ. ರಾಜೇಂದ್ರ, ದೌಮ್ಯ ನನ್ನ ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲ ಪುರೋಹಿತರನ್ನು ಕಳುಹಿಸಲು ಇದೇನು ಮದುವೆ ಔತಣಕೂಟವಲ್ಲವೆಂಬ ಪರಿಜ್ಞಾನವೂ ನಿಮಗೆ ಇಲ್ಲದೆ ಹೋಯಿತಲ್ಲ. ಆ ದುರ್ಯೋಧನನು ನಿಮಗೆ ತಕ್ಕ ಉತ್ತರವನ್ನೇ ನೀಡಿದ. ಈಗ ಶ್ರೀಕೃಷ್ಣ ಪರಮಾತ್ಮರನ್ನು ಕಳುಹಿಸಿ ಪುನಃ ಅಪಮಾನಕ್ಕೆ ಗುರಿಪಡಿಸಿದಿರಲ್ಲ ಎಂಬುದೇ ನನ್ನ ಚಿಂತೆ. ಏನೇ ಕೋಲಾಹಲ? ಅರ್ಜುನ, ನಾನಿನ್ನು ಮಾಡುವೆನೋ? ಪ್ರಾಣೇಶ್ವರ, ಅದು ಯದುಪತಿಯ ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವರು. ಅಣ್ಣ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು ಪರಮಾತ್ಮ. ಧರ್ಮನಂದನ, ನಿನಗೆ ಮಂಗಳವಾಗಲಿ. ವಾಸುದೇವ, ಭೀಮಸೇನ, ಇದೋ ನಾನು ನಮಸ್ಕರಿಸುವೆನು. ಜಯಶೀಲನಾಗು ಭೀಮಸೇನ. ದೇವಕಿ ವರನ ದೇವಕಿ ವರನಂದನ ನಂದಗೋ ಮಂದಾರ ಮಧುರ ಮುರಳಿಯ ಗಾನಕ್ಕೆ ಮರುಳಾದ ಜನರ ನಂದಗೋಕುಲ ಮಂದಾರ ಮಧುರ ಮುರಳಿಯ ಗಾನಕ್ಕೆ ಮರುಳಾದ ಜನರ ಬಂದು ಬೆನಿಸಿದ ಪರಮಾತ್ಮನು ನೀನೇ. ಬಂದು ಬೆನಿಸಿದ ಪರಮಾತ್ಮನು ನೀನೇ. ಐವರ ಅಭಿಮಾನ ನಿನದಾಯಿತು, ನಮ್ಮ ಬಾಳಿನ ಆನಂದ ಬೆಳಗಾಯಿತು. ಐವರ ಅಭಿಮಾನ ನಿನದಾಯಿತು, ನಮ್ಮ ಬಾಳಿನ ಆನಂದ ಬೆಳಗಾಯಿತು. ಇನ್ನು ನಿನಗಿಂತ ಪರದೈವ ಬೇರಿಲ್ಲ. ಇನ್ನು ನಿನಗಿಂತ ಪರದೈವ ಬೇರಿಲ್ಲ. ನಮಿತೆ ಮಾಧವ ದೇವಕಿ ವರನಂದನ ಭಾವಜನಯನ. ನಮಿತೆ ಮಾಧವ ದೇವಕಿ ವರನಂದನ. ಪರಮಾತ್ಮ, ಧರ್ಮನಂದನ, ಹೋದ ಕಾರ್ಯವೇನಾಯಿತು? ಓದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ಕಾರ್ಯವು ನಡೆಯಿತವಷ್ಟೇ. ನಡೆಯಿತು ಧರ್ಮನಂದನ. ಪಾಂಚಾಲಿ, ನನಗಿನ್ನು ಇಲ್ಲಿ ಕೆಲಸವಿಲ್ಲ. ನಾನಿನ್ನು ಮಾಡುವೆನು. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ನಮ್ಮಣ್ಣನ ಮಾತು ಮುಗಿಯಲಿ. ಪಾಂಚಾಲಿ, ಅಣ್ಣ, ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯ ಮುಗಿಯುವುದು. ಧರ್ಮನಂದನ, ಸಭೆಯಲ್ಲಿ ಏನು ನಡೆಯಿತು? ಧರ್ಮನಂದನ ಸಂಧಿಯ ವಿಚಾರವನ್ನು ಅವರಿಗೆ ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ನಾನಿನ್ನು ತಡೆಯಲಾಗಲು ಪ್ರೀಪತಿ. ಈ ಸಮಸ್ಯೆಯ ಮಾತುಗಳು ನನಗೆ ಉಚಿತವಾಯಿತು. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕಾಗಿಯೇ ಭೀಮಸೇನ. ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತ ವಾಸದ ತಪದಿಂದ ಅರ್ಜುನನು ಬಳೆ ತೊಟ್ಟನು. ಈ ಸಂಧಿಯ ನೆಪದಿಂದ ನಮ್ಮೆಲ್ಲರಿಗೂ ಬಳೆಯನ್ನು ಕಳಿಸಿ ಈ ಪಾಂಡುಪುತ್ರರ ಮೇಲೆ ಇಷ್ಟೊಂದು ಆಕ್ರೋಶ ಬೇಕೆ? ಅಣ್ಣ, ಭೀಮದಾನ, ಭೀಮಸೇನ, ನಿನಗೆ ಇಷ್ಟೊಂದು ಅಸಹನ ಏಕೆ? ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು ಭೀಮಸೇನ. ಈ ಸ್ವಾಭಿಮಾನ್ಯ ಶೂನ್ಯತೆ ಸಂಬಂಧದೊಡನೆ ಎಂತಹ ಸಂಬಂಧ ಇರುವುದಯ್ಯ? ನಿಕಟವಾದ ಸಂಬಂಧವೇ ಇರುವುದು. ಪರಮಾತ್ಮ, ಧರ್ಮನಂದನ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು.
ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದ್ರು? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ ಆತನೂ ಕೂಡ ಏನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆಯಾಗಿತ್ತು ಕೃಷ್ಣ. ಅದನ್ನು ಸಾಧಿಸಿದೆ. ಚೆನ್ನಾಗಿ ಸಾಧಿಸು. ಭೀಮಸೇನ, ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನ ಕಳುಹಿಸಿರುವನು. ದುರ್ಯೋಧನ ಸಂದೇಶ, ಬುದ್ಧಿ ದುರ್ಯೋಧನನ ಸಂದೇಶ. ಹಾಗಾದರೆ ಅದರ ಉದ್ದೇಶವು ಸಂಧಿಯಲ್ಲ. ಕೃಷ್ಣ ಕೃಷ್ಣ, ಏನು ಸಂದೇಶ? ನೀನು ಆ ಸಂದೇಶವನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಂಡರೆ ಎಲ್ಲವನ್ನೂ ಹೇಳುವೆನಯ್ಯ. ಇಲ್ಲ, ನಿಂತಿದ್ದಂತೆಯೇ ಹೇಳಿಬಿಡು. ಇಲ್ಲ ಇಲ್ಲ ಭೀಮಸೇನ, ನೀನು ಕೈಕಟ್ಟಿ ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಏನು ಪೌರ್ಯಾಸ್ಯವೇ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದಯ್ಯ. ನಿನ್ನ ಗದೆಯನ್ನು ಸ್ವಲ್ಪ ದೂರವಿಟ್ಟು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಂಡರೆ ನಿನಗೆ ಎಲ್ಲವನ್ನೂ ಹೇಳುವೆನು. ಇದೋ ಕೃಷ್ಣ, ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು. ಈಗ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಗದೆಯನ್ನು ಕೊಡು. ಅರ್ಜುನ, ಸಂದೇಶ ಕೇಳುವ ಇಚ್ಛೆ ಇಲ್ಲವೇ? ಅರ್ಜುನ, ಈ ಗದೆಯನ್ನು ಸ್ವಲ್ಪ ಹಿಡಿದುಕೋ. ತಂಗಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು, ತಿಳಿಯಿತೆ? ನಿಮ್ಮ ಮಾತನ್ನು ಎಂದಾದರೂ ಮೀರಿರುವೆನೆ ಅಣ್ಣ. ತೆಗೆದುಕೋ ಈ ಹಗ್ಗವನ್ನ. ಇದರಿಂದ ಇದು ನನಗೆ ಒಂದು ಕಡೆ ಪುರಸ್ಕಾರ ರೂಪದಲ್ಲಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸುವುದು ಬರುವುದು ನೋಡು. ಇದೇನು ಪರಿಹಾಸ್ಯವೇ ಅಣ್ಣ? ತಂಗಿ, ಸಂತಪಿಸುವೆ ಏಕೆ ಸೋದರಿ, ಚಿಂತೆಯಂತಿಗೊದ್ದ ಸಂತೈಸಲು ನಾನಿರೆ, ಸಂತಪಿಸುವೆ ಏಕೆ ಸೋದರಿ. ತಂಗಿ, ಕುರು ರಾಜ್ಯಸಭೆಯಲ್ಲಿ ದುರುಳದು ಶಾಸನ, ಕುರು ರಾಜ್ಯಸಭೆಯಲ್ಲಿ ದುರುಳದು ಶಾಸನ, ಸೀರೆಯ ಸೆಳೆಯೇ ಮೊರೆ ಇಡುತ್ತಾ, ಸೀರೆಯ ಸೆಳೆಯೇ ಮೊರೆ ಇಡುತ್ತಾ, ಮೊರೆ ಇಡುತ್ತಾ ಕೃಷ್ಣ ಕೃಷ್ಣ ಎಂದೋ, ಮೊರೆ ಇಡುತ್ತಾ ಕೃಷ್ಣ ಕೃಷ್ಣ ಎಂದೋ, ವರದನಾಗಿ ಬಂದೋ ತೊರೆಯಲಿಲ್ಲವೇ ತಂಗಿ, ವರದನಾಗಿ ಬಂದೋ ಪರೆಯಲಿಲ್ಲವೇ ತಂಗಿ, ಸಂತಪಿಸುವೆ ಏಕೆ ಸಂತರಿ, ಚಿಂತೆಯಂತಿಗೊತ್ತ ಸಂತೈಸಲು ನಾನಿರೆ, ಸಂತಪಿಸುವೆ ಏಕೆ, ಸಂತಪಿಸುವೆ ಏಕೆ, ಸಂತಪಿಸುವೆ ಏಕೆ ಸೋದರಿ. ತಂಗಿ, ಇದು ಪರಿಹಾಸ್ಯವಲ್ಲ. ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಅದರಂತೆ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಕೃಷ್ಣ, ಭೀಮಸೇನ, ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಪರಮಾತ್ಮನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಹಾಗೆ ಆಗಲಿ. ಬಾ ಬಾ, ಸಮಾಧಾನವಾಯಿತು. ಹೀಗೆ ಕೇಳಿರಿ ಎಲ್ಲರೂ. ಭೀಮನನ್ನು ಬಂಧಿಸಿರುವ ಹಗ್ಗವು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಕಾರ್ಯವನ್ನು ಮಾಡಿದವರು?
ಅರೆ ಪರಿಗೈದವ ದುರ್ನವನರೆ ಪರಿಗೈದವ ಪರಮಾತ್ಮ ಅರೆ ಪರಿಗೈದವ ಅವ ನರೆ ಪರಿಗೈದವ ನರೆ ಪರಿಗೈದವ ಪುರುಸಭೆಯೊಳಗೆ ತರಣ ಮಾಡಿದ ಪರಮಾತ್ಮ ಪುರುಸಭೆಯೊಳಗೆ ತರಣ ಮಾಡಿದ ಅರೆ ಪರಿಗೈದವ ದುರ್ನವನರೆ ಪರಿಗೈದವ ಕೇಶವನ ರೀತಿಯು ಭೀತಿಯಿಂದಲೇ ತೋರ್ಪದು ಪರಮಾತ್ಮ ಭೀಮಸೇನ ಕೇಶವನಿನ ರೀತಿಯು ಭೀತಿಯಿಂದಲೇ ತೋರ್ಪದು ಈ ಸಮಯದ ಮನ ಕಾದಿರುವುದು ಮನ ಈ ಸಮಯದ ಮನ ಕಾದಿರುವುದು ಅರೆ ಪರಿಗೈದವ ಸುಳ್ಳನವನರೆ ಪರಿಗೈದವ ಅರೆ ಪರಿಗೈದವ ಅವ ನರೆ ಪರಿಗೈದವ ಸುಳ್ಳನವನರೆ ಪರಿಗೈದವ ಏನು ಹೇಳಿದ ಕೃಷ್ಣ ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಯಾರು ಅದರ ಆತ್ಮನು ಭೀಮಸೇನ ಇನ್ನಾರಿಂದವು ಆ ದುರಂಕಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು, ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದನು. ಮತ್ತಾರಿಂದ ಸಾಧ್ಯ? ಯಾಜ್ಞಸೇನಿ ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಂಕಾರವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವು ಪಾಂಡವರ ರಾಯಭಾರಿಯನ್ನು ಆ ದುರ್ಯೋಧನನು ಈ ರೀತಿಯ ಪ್ರಯತ್ನಿಸಿದೆ. ಅಗ್ರಜ, ಇದಕ್ಕೆ ನಿಮ್ಮ ಉತ್ತರವೇನು? ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಅಷ್ಟು ಮಾತ್ರವಲ್ಲ ಭೀಮಸೇನ, ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಶಸ್ತ್ರಾಸ್ತ್ರಗಳ ಮಧ್ಯದಲ್ಲಿ ರಣಾಂಗಣದಲ್ಲಿ ಎಂಬುದಾಗಿ ಆಹ್ವಾನವನ್ನು ಕೊಟ್ಟನು. ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲವಾಗಿ ಮಾಡಿ ನಮ್ಮ ಮುಂದೆ ಬಂದು ನಿಂತಿರುವುದು ಯುದ್ಧ. ಪರಮಾತ್ಮ, ನೀನು ತಿಳಿದಿರುವೆ, ನಾನು ಯುದ್ಧವನ್ನು ಎಂದು ನಿರೀಕ್ಷಿಸಿದನಲ್ಲವೆಂದು. ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನೂ ಮಾಡಿದೆನೆಂದು. ಯಾಜ್ಞಸೇನಿ, ನನ್ನ ಕೈಗಳನ್ನು ಬಿಡಿಸು. ಅಣ್ಣ, ಅಗ್ರಜ, ಧನಂಜಯ, ಪರಮಾತ್ಮ, ಪಾಂಡವರ ರಾಯಭಾರಿ ಪರಮಾತ್ಮನೇ, ಇದೋ ನಿನಗೆ ನಮಸ್ಕರಿಸುವೆನು. ನೀನಾದರೂ ಬಿಡಿಸು. ಯಾರೂ ಬಿಡಿಸುವುದಿಲ್ಲವೇ? ನಾನೇ ಬಿಡಿಸಿಕೊಳ್ಳುವೆನು. ಅನ್ಯಾನಗದೆ ಅಂದು ಈಗ ಕೇಳಿದೆ ಎಲ್ಲರೂ. ಅಂದು ದುರ್ಯೋಧನ ಒಡ್ಡೋಲಗದಲ್ಲಿ ನಮ್ಮ ದುರ್ದೈವವು ಕ್ರೌರ್ಯದ ಪರಮಾವಧಿಯನ್ನು ಮುಟ್ಟಿದಾಗ ದುಶ್ಯಾಸನೆಯಿಂದ ಅಪಮಾನಿತಳಾಗಿ ಮುಕ್ತ ಕೇಶರಾಗಿ ಕಣ್ಣೀರಿಡುತ್ತಾ ಪಾಂಚಾಲ ನಂದಿನಿಯ ಸಮ್ಮುಖದಲ್ಲಿ ನಾನು ಈ ಪ್ರತಿಜ್ಞೆ ಮಾಡಿದ್ದನು. ಈ ದಿನ ಯುದ್ಧವು ಸನ್ನಿಹಿತವಾಗುವ ಮೊದಲು ಪುನಃ ಪ್ರತಿಜ್ಞೆಯನ್ನು ಮಾಡುವೆನು. ಅಲ್ಲದೆ ಆ ದುರ್ಯೋಧನ ತೊಡೆಯನ್ನು ಮುರಿದು ಅವನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಒದ್ದು ಆ ದುರುಳ ದುಶ್ಯಾಸನದ ಒಡಲನ್ನು ಬಗೆದು ಅವನ ಬಿಸಿ ರಕ್ತದಿಂದ ಪಾಂಚಾಲ ನಂದಿನಿಯ ಬಿರಿಗೂಡಲನ್ನು ಕಟ್ಟಿಸುವೆನು. ಎಲ್ಲಿದೆಯೋ ಅಲ್ಲ ಕಟ್ಟಿಸುವೆನು. ಇದಕ್ಕೆ ಶ್ರೀಕೃಷ್ಣ ಪರಮಾತ್ಮನ ಪಾದವೇ ಸಾಕ್ಷಿ. ಅನಾಥ ಮಹಾದೇವ, ಅನಾಥ ಮಹಾದೇವ, ಅನಾಥ ಮಹಾದೇವ, ಅನಾಥ ಮಹಾದೇವ. ಪರಮಾತ್ಮ, ಧರ್ಮನಂದನ, ದುರ್ಯೋಧನನು ಸಂಧಿಗಂತೂ ಸಮ್ಮತಿಸಲಿಲ್ಲ. ಬರಲ್ಲ ಅಂತಿದ್ದೇನೆ. ಅವನ ಇಚ್ಛೆಯಂತೆ ಯುದ್ಧವೇ ನಡೆಯಲಿ. ಆದರೆ ನೀನು ಮಾತ್ರ
ಸದಾ ನನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ.